ಪಾವಗಡದಲ್ಲಿ ಕರ್ನಾಟಕ ಬ್ಯಾಂಕ್ 51ನೇ ವಾರ್ಷಿಕೋತ್ಸವ ಸಂಭ್ರಮ. ಕೇಕ್ ಕತ್ತರಿಸಿ ಅದ್ಧೂರಿಯಾಗಿ ವಾರ್ಷಿಕೋತ್ಸವ ಆಚರಣೆ. ನಮ್ಮ ಬ್ಯಾಂಕ್ ಬರೀ ಲಾಭದಾಯಕವಾಗಿರಬಾರದು. ಪಾವಗಡ ಪಟ್ಟಣದ ಕರ್ನಾಟಕ ಬ್ಯಾಂಕ್ ಶಾಖೆ ಆರಂಭವಾಗಿ 52ನೇ ವರ್ಷಕ್ಕೆ ಕಾಲಿಟ್ಟ ಹಿನ್ನೆಲೆಯಲ್ಲಿ ವಾರ್ಷಿಕೋತ್ಸವ ಸಮಾರಂಭವನ್ನ ತುಂಬಾ ಅದ್ಧೂರಿಯಾಗಿ ಆಚರಿಸಲಾಯಿತು. ಕೇಕನ್ನ ಕತ್ತರಿಸಿ ದೀಪ ಬೆಳಗಿಸುವ ಮೂಲಕ ಬ್ಯಾಂಕಿನ ಸಾಧನೆಯ ಪಯಣವನ್ನ ಸಂಭ್ರಮಿಸಲಾಯಿತು. ಸಾಮಾನ್ಯವಾಗಿ ಕರ್ನಾಟಕ ಬ್ಯಾಂಕ್ ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದು ನಮ್ಮ ಬ್ಯಾಂಕು, ನಮ್ಮ ಲೋಕಲ್ ಬ್ಯಾಂಕ್ ಎಂಬ ಆತ್ಮೀಯ ಭಾವನೆ ಮೂಡುತ್ತೆ. ಇದು 1924ರಲ್ಲಿ ಬ್ಯಾಂಕ್ ಆರಂಭವಾಯಿತು. ಕರ್ನಾಟಕದ ಮಂಗಳೂರಿನಲ್ಲಿ ಕೇಂದ್ರ ಕಚೇರಿ ಇದೆ. ಇಂದು 102 ವರ್ಷಗಳ ಯಶಸ್ವಿ ಇತಿಹಾಸವನ್ನ ನಿರ್ಮಿಸಿದೆ. ಪ್ರಸ್ತುತ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ರಾಘವೇಂದ್ರ ಭಟ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಬ್ಯಾಂಕಿನ ಸಾಧನೆಗಳಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಕಳೆದ ಕೇವಲ 3 ತಿಂಗಳಲ್ಲೇ 418 ಕೋಟಿ ಆದಾಯ ಗಳಿಸಿರುವುದು. ಜೊತೆಗೆ 2 ಲಕ್ಷ ಕೋಟಿಗೂ ಅಧಿಕ ವ್ಯವಹಾರ ನಡೆಸಿರುವ ಹೆಗ್ಗಳಿಕೆಯನ್ನ ಕರ್ನಾಟಕ ಬ್ಯಾಂಕ್ ಪಡೆದಿದೆ. ಸ್ಥಾಪನೆಯಾದ ದಿನದಿಂದಲೂ ಕೂಡ ನಿರಂತರವಾಗಿ ಲಾಭದಾಯಕ ಬೆಳವಣಿಗೆಯತ್ತ ಮುನ್ನಡೀತಾ ಇರೋ ಯಶಸ್ವಿ ಬ್ಯಾಂಕ್ ಎಂಬ ಹೆಸರನ್ನ ಉಳಿಸಿಕೊಂಡಿದೆ. ಇನ್ನು 1975ರ ಆಗಸ್ಟ್ 13ರಂದು ಪಾವಗಡ ಪಟ್ಟಣದಲ್ಲಿ ಕರ್ನಾಟಕ ಬ್ಯಾಂಕ್ ಶಾಖೆ ಆರಂಭಗೊಳ್ಳಿತು. ಇದೀಗ 51 ವರ್ಷಗಳ ಸೇವೆಯನ್ನ ಪೂರ್ಣಗೊಳಿಸಿ 52ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸ್ಮರಣೀಯ ಕ್ಷಣವನ್ನ ಬ್ಯಾಂಕ್ ಸಿಬ್ಬಂದಿಗಳು, ಗಣ್ಯರು ಹಾಗೆ ಗ್ರಾಹಕರು ಸಂಭ್ರಮದಿಂದ ಆಚರಿಸಿದ್ರು. ಕಾರ್ಯಕ್ರಮವನ್ನ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಎಜಿಎಂ ಶೇಷಾದ್ರಿ ಕೆಎಲ್ ಮಾತನಾಡಿ, ಪಾವಗಡ ಶಾಖೆ ಅತ್ಯುತ್ತಮ ಕಾರ್ಯನಿರ್ವಹಣೆ ಮೂಲಕ 301 ಕೋಟಿ ವ್ಯವಹಾರ ನಡೆಸಿದೆ. ತುಮಕೂರು ವಲಯ ಒಟ್ಟಾರೆ 11,500 ಕೋಟಿ ವ್ಯವಹಾರ ನಡೆಸಿದ್ದು, ಅದರಲ್ಲಿ 4,800 ಕೋಟಿ ಸಾಲ ವಿತರಿಸಲಾಗಿದೆ. ಇದು ಬ್ಯಾಂಕಿನ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇನ್ನು ಕರ್ನಾಟಕ ಬ್ಯಾಂಕಿನ ಹುಟ್ಟಿನ ಇತಿಹಾಸವನ್ನ ಸ್ಮರಿಸಿ ಸಿಬ್ಬಂದಿ ಹಾಗೂ ಗ್ರಾಹಕರ ಸೇವೆಯನ್ನ ಶ್ಲಾಘಿಸಿದರು. ಚಿತ್ರದುರ್ಗ, ಮಂಡ್ಯ, ರಾಮನಗರ ಅಂಡ್ ತುಮಕೂರು ಇಷ್ಟು ಸೇರಿ ನಮ್ಮ ಜಿಲ್ಲೆ ತುಮಕೂರು ವಲಯ ಅಂತ ಮಾಡಿದ್ದಾರೆ. ಈ ತುಮಕೂರು ವಲಯದ ಬಿಸ್ನೆಸ್ ಟರ್ನ್ ಓವರ್ ಇವತ್ತು ಹೇಳಿದಾಗೆ 301 ಕೋಟಿ ಪಾವಗಡ ಟರ್ನ್ ಓವರ್ ಆಯ್ತು ಅಂತ ಹೇಳಿದ್ರೆ, ತುಮಕೂರಿನ ವಲಯದ ಬಿಸ್ನೆಸ್ ಟರ್ನ್ ಓವರು 11,500 ಕೋಟಿ ಬಿಸ್ನೆಸ್ ಟರ್ನ್ ಓವರ್ ಆಗಿದೆ. ಅದರಲ್ಲಿ 4,800 ಕೋಟಿ ನಾವು ಮುಂಗಡ ಹಣವನ್ನೇ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ಸಾಲನೇ ಕೊಟ್ಟಿರೋದು ಜಾಸ್ತಿ, 76% ಸಾಲವನ್ನು ಕೊಟ್ಟಿದೆ. ನಮ್ಮ ಕಾಸಾ ಬ್ಯಾಲೆನ್ಸ್ ಅಂತ ಹೇಳಿದ್ರೆ SB ಮತ್ತು ಕರೆಂಟ್ ಅಕೌಂಟ್ ಬ್ಯಾಲೆನ್ಸ್ ಅರೌಂಡ್ 3,100 ಕೋಟಿ ಇದೆ, 46%. ಇವೆಲ್ಲ ಇಂಡಸ್ಟ್ರಿ ಬೆಂಚ್ ಮಾರ್ಕ್. ಬಹುಶಃ ಬ್ಯಾಂಕಿನ ಬಗ್ಗೆ, ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಗೊತ್ತಿರೋರ ಬಗ್ಗೆ ಇದೆಲ್ಲ ಕೇಳ್ತಾರೆ ಅವರು. ನಿಮ್ಮ CD ರೇಷಿಯೋ ಎಷ್ಟು, ಕಾಸಾ ಎಷ್ಟು, ರಿಟರ್ನ್ ಅಸೆಟ್ ಎಷ್ಟು, PCR ಎಷ್ಟು, ನೆಟ್ NPA, ಗ್ರಾಸ್ NPA, ದೀಸ್ ಆರ್ ಆಲ್ ದಿ ಸ್ಟ್ಯಾಂಡರ್ಡ್ ಬೆಂಚ್ ಮಾರ್ಕ್ಸ್ ಇನ್ ದಿ ಬ್ಯಾಂಕಿಂಗ್ ಇಂಡಸ್ಟ್ರಿ. ಸೊ ಆ ರೀತಿ ಒಂದು ವಲಯ. ಅದರಲ್ಲಿ ಅಗೈನ್ ಕರ್ನಾಟಕ ಬ್ಯಾಂಕ್ ನಿಮಗೆಲ್ಲ ಗೊತ್ತಿರೋದೆ. ಕರ್ನಾಟಕ ಬ್ಯಾಂಕ್ ಪ್ರಧಾನ ಕಚೇರಿ ಮಂಗಳೂರಿನಲ್ಲಿದೆ. 102 ವರ್ಷವನ್ನು ಪೂರೈಸಿ 103ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ. ಶ್ರೀ ಎಂ ರಾಘವೇಂದ್ರ ಭಟ್ ಇಸ್ ದಿ ಮ್ಯಾನೇಜಿಂಗ್ ಡೈರೆಕ್ಟರ್. ಸೊ ಇತ್ತೀಚೆಗೆ ನೀವು ಬಹುಶಃ ಎಲ್ಲ ಕಡೆ ಪೇಪರೆಲ್ಲ ನೋಡಿರ್ಬೋದು, ಕರ್ನಾಟಕ ಬ್ಯಾಂಕ್ ಇವತ್ತಿಗೆ 2 ಲಕ್ಷ ಕೋಟಿ ಬಿಸ್ನೆಸ್ ಟರ್ನ್ ಓವರನ್ನು ಕ್ರಾಸ್ ಮಾಡಿ ಮುಂದೆ ನಡೀತಾ ಇದೆ. ಮತ್ತು ಮೊನ್ನೆ ಕ್ವಾರ್ಟರ್ಲಿ ರಿಸಲ್ಟ್ಸ್ ನೋಡಿದಾಗ ಕೂಡ 418 ಕೋಟಿ ಕೇವಲ 3 ತಿಂಗಳಿಗೆ ಪ್ರಾಫಿಟ್ ಮಾಡಿದ್ದಾರೆ, ವಿಚ್ ಈಸ್ ದ ಹೈಯೆಸ್ಟ್ ಇನ್ ದಿ ಎವರ್ ಇನ್ ದಿ ಹಿಸ್ಟ್ರಿ. ಈ 103 ವರ್ಷದಲ್ಲಿ ಯಾವತ್ತೂ 3 ತಿಂಗಳಿಗೆ 418 ಕೋಟಿ ಮಾಡಿದ್ದೇ ಇಲ್ಲ. ಸೊ ಫಸ್ಟ್ ಟೈಮ್ ಬ್ಯಾಂಕ್ ಹ್ಯಾಸ್ ಡಿಕ್ಲೇರ್ಡ್ 418 crores ಆಫ್ ಪ್ರಾಫಿಟ್. ಮತ್ತು ಈ ಬ್ಯಾಂಕಿನ ಶಾಖಾ ವ್ಯವಸ್ಥಾಪಕ ಕಮಲ್ ಕಿಶೋರ್ ಮಾತನಾಡಿ, ನಮ್ಮ ಪಾವಗಡ ಶಾಖೆಯಲ್ಲಿ ಒಟ್ಟು 301 ಕೋಟಿ ವ್ಯವಹಾರ ನಡೆದಿದೆ. ಅದರಲ್ಲಿ 181 ಕೋಟಿ ಠೇವಣಿ ಹಾಗೂ 120 ಕೋಟಿ ಸಾಲ ವಿತರಿಸಲಾಗಿದೆ. ಇದು ಪಾವಗಡ ಶಾಖೆಯ ಉತ್ತಮ ಬೆಳವಣಿಗೆಯ ಸಂಕೇತವಾಗಿದೆ. ನಮ್ಮ ಮೇಲಾಧಿಕಾರಿಗಳು, ಸಿಬ್ಬಂದಿಗಳು ಹಾಗೆ ಪಾವಗಡ ತಾಲೂಕಿನ ಎಲ್ಲ ಗ್ರಾಹಕರ ಸಹಕಾರಕ್ಕೆ ಹೃತ್ಪೂರ್ವಕ ಕೃತಜ್ಞತೆ. 119 ಕೋಟಿ ಅಡ್ವಾನ್ಸಸ್, 181 ಕೋಟಿ ಡಿಪಾಸಿಟ್ಸ್ ಇದೆ. ಅದೆಲ್ಲ ತಮ್ಮ ಸಹಕಾರದಿಂದನೇ ಆಗ್ತಾ ಇದೆ. ನಮಗೆ ಫ್ಯೂಚರ್ನಲ್ಲೂ ನಮಗೆ ಇದೇ ಸಪೋರ್ಟ್ ಕೊಡಬೇಕು. ಬ್ಯಾಂಕು ಬೆಳಿಬೇಕು, ತಾವು ಬೆಳಿಬೇಕು. ಇದರಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಸುರಕ್ಷಾ ಅಪಘಾತ ವಿಮೆ ಯೋಜನೆಯಡಿಯಲ್ಲಿ ಮೇಡಿಯೇಳಿ ಗ್ರಾಮದ ಮೃತ ರಾಜಶೇಖರ್ ಅವರ ಪತ್ನಿ ಹಾಗೆ ನಾಮಿನಿ ಉಮಾದೇವಿ ಅವರಿಗೆ 10 ಲಕ್ಷ ಪರಿಹಾರದ ಚೆಕ್ ಅನ್ನು ವಿತರಿಸಲಾಯಿತು.
ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಎಸ್ಎಸ್ಕೆ ಸಂಘದ ಅಧ್ಯಕ್ಷ ಅನಿಲ್ ಕುಮಾರ್, ಉಪಾಧ್ಯಕ್ಷ ವೆಂಕಟರಾಮರೆಡ್ಡಿ, ಇನ್ನು ಕಾರ್ಯದರ್ಶಿ ಸುಬ್ಬನರಸಿಂಹ, ಖಜಾಂಚಿ ಮೋಹನ್ ಕುಮಾರ್, ಆಡಳಿತಾಧಿಕಾರಿ ಮಂಜುನಾಥ್, ರಾಜ್ಯ ಸಂಪನ್ಮೂಲ ವ್ಯಕ್ತಿ ನವೀನ್ ಕಿಲಾರ್ಲಹಳ್ಳಿ, ವಕೀಲರು ಯಜ್ಞ ನಾರಾಯಣ್, ಪುರಸಭಾ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮಾತನಾಡಿ ಕರ್ನಾಟಕ ಬ್ಯಾಂಕಿನ ಸೇವೆ ಹಾಗೂ ಸಿಬ್ಬಂದಿಯ ಕಾರ್ಯವೈಖರಿಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಸಿಬ್ಬಂದಿಗಳಾದ ಎಬಿಎಂ ಶ್ರೀಹರಿರೆಡ್ಡಿ, ಅಧಿಕಾರಿಗಳಾದ ವಿಶೋಲ್ ಮನಾಜ್ ಹಾಗೆ ನಂದನ್, ಹರ್ಷ, ಶಾರದಮ್ಮ, ಐಶ್ವರ್ಯ, ಪ್ರೀತು, ಮಹೇಶ್, ಕೃಷ್ಣ ಹಾಗೆ ಸಿಬ್ಬಂದಿಗಳು ದೇವರಾಜು, ಬ್ಯಾಡ್ನೂರ್ ಶಿವು, ರಮೇಶ್, ರಾಜೇಶ್ ಸೇರಿದಂತೆ ಗ್ರಾಹಕರು ಹಲವರು ಉಪಸ್ಥಿತರಿದ್ದರು. ನವೀನ್ ಕಿಲಾರ್ಲಹಳ್ಳಿ, ಲೀಡ್ ನ್ಯೂಸ್, ಪಾವಗಡ.